ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭ ಇಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮುಖ್ಯಸ್ಥ ರವಿಶಂಕರ್ ಗುರೂಜಿ ಮತ್ತಿತರರು ಭಾಗವಹಿಸಿದ್ದರು. Through partnerships with leading hospitality brands, the program delivers industry-oriented classroom and practical training for rural and urban youth, enhancing their employers' plastics from daily life through sustainable, eco-friendly. ಈ ವೇಳೆ ಉಪರಾಷ್ಟ್ರಪತಿ ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರ ಪಡಿಸುವ ಮೂಲಕ ವಿಶ್ವ ಶಾಂತಿಗೆ ಕೊಡುಗೆ ನೀಡುತ್ತಿದೆ. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ, ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. And this foundation, through this foundation, he has achieved a lot. Guruji's campaign to inspire the youth towards a drug-free India is extremely commendable and worthy of emulation. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. उन मूल्यों को अपने जीवन में अपनाएं जिनका संदेश गुरुदेव निरंतर देते रहते हैं.